ಮಾಡ್ತಿದ್ದಿಗೆ ಬಿಟ್ಟಾಗ ಕೊಟ್ಟ ಸಿಗ್ನಿಗೆಯಾಗಿಲ್ಲ ನಾನು ಬೆಳಗ್ಗೆ. ಹಲೋ ಹಾಯ್ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಸಾಂಗ್ ಕೇಳ್ತಾ ಇದ್ದೀರಾ. ಈ ಒಂದು ಸಾಂಗ್ಗೆ ನಾನು ಎಡಿಟಿಂಗ್ ಮಾಡಿದ್ದೀನಿ. ಸೊ ಯಾರೋ ನನಗೆ ಇನ್ಸ್ಟಾಗ್ರಾಮ್ದಲ್ಲಿ ಸೆಂಡ್ ಮಾಡಿದ್ರು, ಅಣ್ಣ ಈ ಒಂದು ವೀಡಿಯೋಗೆ ಎಡಿಟಿಂಗ್ ಮಾಡಿ ಹಂಗೆ ಅಲೌಟ್ ಮಿಷನ್ದಲ್ಲಿ ಅಂತೇಳಿ ನಾನು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಅನಿಸಿದೆ ವೀಡಿಯೋ. ನಿಮಗೆ ಹೇಗೆ ಅನಿಸಿದೆ ವೀಡಿಯೋ ಹಾಗೆ ತಿಳಿಸಿ ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ. ಫ್ರೆಂಡ್ಸ್, ಈ ಒಂದು ಸಾಂಗ್ಗೆ ಏನಿಲ್ಲಪ್ಪ ಅಂದರೆ ನಾನು ಕಾಪರೇಟು ಕ್ಲೈಮ್ ಬರ್ತದಂದು ಸೌಂಡು ಭಾಳಷ್ಟು ಮ್ಯೂಟ್ ಕೊಟ್ಟಿರ್ತೀನಿ. ನಿಮಗೆ ಸ್ವಲ್ಪ ಫಸ್ಟಲ್ಲಿ ಕೇಳಿಸ್ಕೊಟ್ಟಿರ್ತೀನಿ ಅಷ್ಟೇ. ನೀವೇನಾದರೂ ಫುಲ್ ಸಾಂಗ್ ಕೇಳಬೇಕಂದ್ರೆ ಈ ವಿಡಿಯೋದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಕೆಳಗಡೆ. ಅಲ್ಲಿ ಹೋಗ್ಬಿಟ್ಟು ನೀವು ಓಪನ್ ಮಾಡಿಕೊಂಡು ಈ ಒಂದು ವಿಡಿಯೋದ ಸಾಂಗ್ ಫುಲ್ಲಾಗಿ ಕೇಳಿಸ್ಕೊಂಡು ವಿಡಿಯೋನ ಮಾಡ್ಕೊಳ್ಳಿ. ಬನ್ನಿ ಆ ಒಂದು ವಿಡಿಯೋನ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಕ್ರಿಯೇಟ್ ಅಂದರೆ ವಿಡಿಯೋ ಮಾಡ್ಕೊಳ್ಳೋದು ಹೇಗೆ ಅಲರ್ಟ್ ಮಿಷನ್ದಲ್ಲಿ ಅಂತ ಕ್ರಿಯೇಷನ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ ಅಲರ್ಟ್ ಮಿಷನ್ನ ಓಪನ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರ ಹತ್ರ ಅಲರ್ಟ್ ಮಿಷನ್ ಆ್ಯಪ್ಸ್ ಇರಲೇಬೇಕು. ಅಲರ್ಟ್ ಮಿಷನ್ ಆ್ಯಪ್ಸ್ ಇದ್ದರೆ ಮಾತ್ರ ಎಡಿಟಿಂಗು ಮಾಡ್ಬೋದು. ಸೊ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಮುಂದೆ ಸ್ವೈಪ್ ಮಾಡ್ಬೇಕು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೀವು. ಸೊ ನಾನು ಇಲ್ಲಿ ಮ್ಯೂಸಿಕ್ ಇದೆ, ಅದಕ್ಕೋಸ್ಕರ ಅದೊಂದು ಮ್ಯೂಸಿಕ್ ಇರೋ ಒಂದು ಆ್ಯಪ್ನ ಅಂದರೆ ಅದು ಫೋಟೋನ ಕೊಟ್ಟಿದ್ದೀನಿ. ಸೊ ಇಲ್ಲಿ ಬಾಳವಣ್ಣನ ಫೋಟೋನ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನಮ್ಮದೇ ಆದಂಥ ಫೋಟೋನ ಅಥವಾ ನೀವು ಎಡಿಟಿಂಗ್ ಮಾಡೋರಂಥ ಫೋಟೋನ ಯಾರ್ದು ಎಡಿಟಿಂಗ್ ಮಾಡ್ತಾರೋ ಅವ್ರ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇವಾಗ ನಾನು ಇಲ್ಲಿ ಬಾಳವಣ್ಣಂದೇ ಬೇರೆ ಒಂದು ಫೋಟೋನ ರಿಪ್ಲೇಸ್ ಮಾಡೋಣ. ಸೊ ಈ ಥರ ರಿಪ್ಲೇಸ್ನ ಹಾಕ್ತೀನಿ ನೋಡಿ ನಾನು ಈ ಥರ. ಸೊ ಇನ್ನು ಮುಂದೆ ಸ್ವೈಪ್ ಮಾಡಿ ನೋಡ್ಬೋದು ಇಲ್ಲಿ ಬಾಳವಣ್ಣನ ಫೋಟೋ ಕೊಟ್ಟಲ್ಲಿ ನೀವು ಬೇರೆ ಒಂದು ಫೋಟೋನ ರಿಪ್ಲೇಸ್ ಮಾಡಿಕೊಂಡು ವಿಡಿಯೋನ ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಮುಂದೆ ಸ್ವೈಪ್ ಮಾಡಿ ಇಲ್ಲಿ ಕೂಡ ಅಷ್ಟೇ. ಇನ್ನೊಂದು ಏನಂದರೆ ಫ್ರೆಂಡ್ಸ್, ಭಾಳಷ್ಟು ಜನ ಏನು ಮಾಡ್ತಾರಪ್ಪ ಅಂದರೆ ಲಿರಿಕ್ಸು ಚೆನ್ನಾಗಿರಲ್ಲ, ಫೋಟೋನೂ ಕರೆಕ್ಟಾಗಿರಲ್ಲ. ಯಾವ ಥರ ಎಲ್ಲ ವೀಡಿಯೋಗಳು ಚೆನ್ನಾಗಿ ಸಿಕ್ಕಂಗೆ ಮಾಡಿಕೊಂಡು ವೀಡಿಯೋನ ಡೌನ್ಲೋಡ್ ಮಾಡಿಬಿಡ್ತಾರೆ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಿಧಾನವಾಗಿ ಚೆನ್ನಾಗಿ ನೋಡಿಕೊಂಡು ವೀಡಿಯೋನ ಆದಷ್ಟು ಎಂಡುವರೆಗೆ ನೋಡೋಕ್ಕೆ ಆಗಿಲ್ಲಪ್ಪ ಅಂದರೆ 1 ನಿಮಿಷ ಅಥವಾ 2 ನಿಮಿಷ ವೀಡಿಯೋನ ನೋಡಿಕೊಂಡು ಚೆನ್ನಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ನಿಮ್ಮ ವೀಡಿಯೋ ಚೆನ್ನಾಗಿ ಆದರೂ ನಮಗೂ ಒಂದು ಹೆಸರು ಇರುತ್ತೆ, ವೀಡಿಯೋ ಚೆನ್ನಾಗಿ ಮಾಡಿದ್ದಾರೆ, ಅವರು ವೀಡಿಯೋ ತಗೊಂಡು ಮಾಡಿದ್ದಾರೆ ಅನ್ನಂಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಸ್ವಲ್ಪ ನೋಡಿಕೊಂಡು ವೀಡಿಯೋನ ಮಾಡಿಕೊಂಡ್ರೆ ನನಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು. ಸೊ ಫ್ರೆಂಡ್ಸ್, ಇವಾಗ ನೋಡ್ಬೋದು ಈ ಥರ ವೀಡಿಯೋ ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕಪ್ಪ ಅಂತ. ಸೊ ಬನ್ನಿ, ಭಾಳಷ್ಟು ವೀಡಿಯೋದಲ್ಲಿ ಸ್ವಂತದಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಭಾಳಷ್ಟು ಹೇಳ್ತಾ ಇದ್ದೀನಿ. ಸೊ ಇವಾಗ ಇದನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇವಾಗ ಮೊದಲನೇದಾಗಿ ಒಂದು ಫೋಟೋನ ಆ್ಯಡ್ ಮಾಡ್ಕೊತೀನಿ. ಯಾವ ಥರಪ್ಪ ಅಂದರೆ ಇಲ್ಲಿ ನಾನು ಒಂದು ಫೋಟೋನ ಗರ್ಲ್ಸ್ ಫೋಟೋನ ಆ್ಯಡ್ ಮಾಡ್ಕೊತೀನಿ ನೋಡಿ. ಈ ಥರ ಗರ್ಲ್ಸ್ ಫೋಟೋನ ಆ್ಯಡ್ ಮಾಡಿಕೊಂಡೆ. ಇದಾದ ನಂತರ ಇದನ್ನು ಸ್ವಲ್ಪ ತೊಗೊಂಡು ಸ್ವೈಪ್ ಮಾಡಿ ಇಲ್ಲಿ ನಾನು ಒಂದು ಎಫೆಕ್ಟ್ನ ಸರ್ಚ್ ಮಾಡಿದ್ದೀನಿ. ನಿಮ್ಗೆ ಹೇಳಿದ್ದೀನಿ ಎಫೆಕ್ಟ್ ಯಾವ ಥರ ಹಾಕಬೇಕು ಅಂತ. ಈ ಥರ ಎಫೆಕ್ಟ್ ಹಾಕ್ಕೊಂಡು ಇದಕ್ಕೆ ಮತ್ತೆ ಇನ್ನೊಂದು ಎಫೆಕ್ಟ್ ಹಾಕ್ಕೊಂಡು ಇದೇನಪ್ಪ ಅಂದರೆ ಬ್ಲ್ಯಾಕ್ ಥರ ಒಂದು ಬ್ಯಾಕ್ಗ್ರೌಂಡ್ನ ಬ್ಲ್ಯಾಕ್ ಥರ ಇಟ್ಕೊತೀನಿ. ಈ ಥರ ಇಟ್ಕೊಂಡೆ. ಇದಾದ ನಂತರ ಒಂದು ಫೋಟೋನ ಆ್ಯಡ್ ಮಾಡ್ತೀನಿ. ಇದೇ ಒಂದು ಫೋಟೋನ ಆ್ಯಡ್ ಮಾಡ್ತೀನಿ ನೋಡಿ. ಸೊ ಈ ಫೋಟೋ ಆ್ಯಡ್ ಮಾಡಿದೆ. ಸೊ ಇದನ್ನು ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡು ಇದಕ್ಕೆ ಒಂದು ಎಫೆಕ್ಟ್ನ ಆ್ಯಡ್ ಮಾಡ್ತೀನಿ. ಆ ಎಫೆಕ್ಟ್ ಬಂದುಬಿಟ್ಟು ಇಲ್ಲಿ ನಿಮಗೆ ಫಸ್ಟು ಡ್ರೈವಿಂಗು ನಿನ್ನೆ ಹೇಳಿದ್ದೆ ನಾನು. ಈ ಥರ ಇಲ್ಲಿ ಫಸ್ಟ್ ಆಪ್ಷನ್ ಪ್ರತಿಯೊಬ್ಬರು ಇದೇ ಕೊಟ್ಟಿರುತ್ತೆ. ಅಲರ್ಟ್ ಮಿಷನ್ ಓಪನ್ ಮಾಡಿದರೆ ಎಫೆಕ್ಟ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಬರುತ್ತೆ. ಇವಾಗ ನೀವು ಇಲ್ಲಿ ಒಂದು ಇದಿರುತ್ತೆ ನಿಮ್ಗೆ ಏನಪ್ಪ ಅಂದರೆ ಇಲ್ಲಿ ಸ್ಮೂತ್ ಎಡ್ಜ್ ಅಂತ ಇಲ್ಲಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ಟ್ ಸೆಟ್ಟಿಂಗ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಆನ್ ಮಾಡಿಕೊಂಡು ಇದನ್ನು ಫುಲ್ಲಾಗಿ ಈ ಥರ ಎಳ್ಕೊಳ್ಬೇಕು ಈ ಥರ. ಸೊ ನೋಡಿರಲ್ಲ ಈ ಥರ ಆಯಿತು. ಆದ ನಂತರ ಇಲ್ಲಿ ಏನಪ್ಪ ಅಂದರೆ ಬೇರೆ ಫೋಟೋ ಹಾಕೋಣ, ನಿಮಗೆ ಈಸಿ ಕಾಣುತ್ತೆ. ಯಾಕಂದರೆ ಫೋಟೋ ಡಬಲ್ ಒಂದೇ ಆದರೆ ಚೆನ್ನಾಗಿ ಅನ್ಸಲ್ಲ, ಅದಕ್ಕೋಸ್ಕರ. ಸೊ ಈ ಥರ ಹಾಕಿದ್ರೆ ಇದಕ್ಕೊಂದು ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈ ಥರ ಬ್ಯಾಕ್ಗ್ರೌಂಡ್ ಹಾಕ್ಕೊಂಡೆ ಅಂದರೆ ಬಾರ್ಡರ್ ಅಂದರೆ ವೈಟ್ ಇಟ್ಕೊಂಡು ಬಾರ್ಡರ್ ಹಾಕ್ಕೊಂಡೆ. ಸೊ ಇದನ್ನು ನಾನು ಇಲ್ಲೊಂದು ಬೀಟ್ ಕೊಟ್ಟೊಂದು ಇದನ್ನು ಈ ಕಡೆ ಅಂದ್ಕೊತೀನಿ. ಸೊ ಬೀಟ್ ಕೊಟ್ಕೊಂಡು ಮತ್ತೆ ಇಲ್ಲೊಂದು ಬೀಟ್ ಕೊಟ್ಕೊಂಡು ಇದನ್ನು ಈ ಕಡೆ ತಳ್ತೀನಿ ಇಷ್ಟೇ. ಸೊ ಇಷ್ಟು ತಳ್ತೀನಿ ನಾನು. ಇಷ್ಟಾದ ನಂತರ ಇಲ್ಲಿ ಇನ್ನೊಂದು ಬೀಟ್ ಕೊಟ್ಕೊಂಡು ಇನ್ನೂ ಮುಂದಕ್ಕೆ ತಳ್ಕೊತೀನಿ. ಯಾಕಂದರೆ ಅದು ಅಲ್ಲೇ ಆದರೆ ಶೇಕ್ ಆಗೋಲ್ಲ, ಅದಕ್ಕೋಸ್ಕರ ಮುಂದಕ್ಕೆ ಸ್ವೈಪ್ ಆದರೆ ಚೆನ್ನಾಗಿ ಬರುತ್ತೆ. ಸೊ ಈ ಥರ ನೋಡಿದ್ರಲ್ಲ. ಸೊ ಫ್ರೆಂಡ್ಸ್, ಇಷ್ಟೇ ಮಾಡೋದು. ಇದಕ್ಕೆ ನಾನು ಹೇಳಿದ್ದೀನಿ ಚಾನಲ್ ರ್ಯಾಂಪ್ ಅಂತ ಇದಕ್ಕೆ ಕಾಣುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಮಾಡ್ಕೋಬೋದು. ಹಾಗೆ ಇದಕ್ಕೊಂದು ಇನ್ನೊಂದು ಎಫೆಕ್ಟ್ನ ಹಾಕ್ಕೊಳ್ಬೋದು. ಈ ಥರ ಹಾಕ್ಕೊಟ್ರೆ ಆಯ್ತು, ಅದೇ ವಿಡಿಯೋ ಸೇಮ್. ಸೊ ನೀವು ಇಲ್ಲಿ ಬಾರ್ಡ್ರೂ ನಿಮ್ಗೆ ಬೇಕಾಗಿರೋ ಲಿರಿಕ್ಸ್ ಹಾಕ್ಕೊಳ್ಬೇಕಪ್ಪ, ನಾವು ಸಾಂಗ್ ಹಾಕಬೇಕು, ಅಕ್ಷರ ಹಾಕಬೇಕು ಅಂತಂದರೆ
ಈ ಥರ ಅಕ್ಷರನ ನೀವು ಆ್ಯಡ್ ಮಾಡಿಕೊಂಡು ಇಲ್ಲಿ ಈ ಥರ ಒಂದು ಅಕ್ಷರ ಕೂಡೋಕ್ಕೋಸ್ಕರ ಒಂದು ಮಾಡಿಕೊಂಡ್ರೆ ಆಯ್ತು ಸಾಕು, ಇಷ್ಟೇ. ನೋಡಿ ಫ್ರೆಂಡ್ಸ್, ವಿಡಿಯೋ ಚೆನ್ನಾಗಿ ನೋಡ್ಕೊಂಡು ಮಾಡಿಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇಷ್ಟೇ ಇರೋದು. ದಯವಿಟ್ಟು ಸಪೋರ್ಟ್ ಇರಲಿ ಫ್ರೆಂಡ್ಸ್ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟ ಆಯಿತು. ಸೊ ಇದಂತರೂ ನೀವಂತರೂ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀರ. ಇವಾಗ ವೀಡಿಯೋನ ಡೌನ್ಲೋಡ್ ಹಾಕೋಣ. ಸ್ವಲ್ಪ ವೇಟ್ ಮಾಡ್ಬೇಕು ಫ್ರೆಂಡ್ಸ್, ಯಾಕಂದರೆ ವೀಡಿಯೋ ಡೌನ್ಲೋಡ್ ಆಗಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತಗುತ್ತೆ. ಯಾಕಂದರೆ ನಾವು ಕೆಲವೊಂದು ಎಫೆಕ್ಟ್ಗಳನ್ನ ಜಾಸ್ತಿ ಹಾಕಿರ್ತೀವಿ. ಇವಾಗ ಎಫೆಕ್ಟ್ ನಿಮಗೆಲ್ಲ ತೋರಿಸಿದೆ. ಆ ಎಲ್ಲ ಎಫೆಕ್ಟ್ ಹಾಕಿದರೆ ವಿಡಿಯೋ ಏನಪ್ಪ ಅಂದರೆ ಸ್ವಲ್ಪ ಟೈಮ್ ತಗುತ್ತೆ, ಅದಕ್ಕೋಸ್ಕರ. ಫ್ರೆಂಡ್ಸ್, ವಿಡಿಯೋ ಡೌನ್ಲೋಡ್ ಇತ್ತು. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಎಂದಿಗೆ ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲನ್ನು ಹೊಸಬ್ರು ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದ.